ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘ ಹೊನ್ನಾವರ ತಾಲೂಕಾ ಘಟಕದಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾಹಿತಿ ಕಾರ್ಯಕ್ರಮ ಪಟ್ಟಣದ ಬ್ಯಾಂಕ್ ರಸ್ತೆಯ ಜಿಟಿ ಹೆಬ್ಬಾರ್ ಕಾಂಪೌಂಡ್ನಲ್ಲಿ ನಡೆಯಿತು. ದೀಪ ಬೆಳಗಿಸಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹೈಕೋರ್ಟ್ ನ್ಯಾಯವಾದಿ ದತ್ತಾತ್ರೇಯ ನಾಯ್ಕ್ ಮಾತನಾಡಿ, ಸಂಘಟನೆ ಕಾರ್ಮಿಕರ ಪರವಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಸ್ಕಾಲರ್ಶಿಪ್, ಮದುವೆ ಸಹಾಯಧನ, ವೈದ್ಯಕೀಯ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದ ಕಟ್ಟಡ ಕಾರ್ಮಿಕರಿಗೆ ದಾಖಲೆಗಳ ವ್ಯತ್ಯಾಸ, ರಿನಿವಲ್ ಮತ್ತು ಇನ್ನಿತರ ಕಾರಣಗಳಿಂದ ಇಲಾಖೆಯಿಂದ ಸಿಗಬೇಕಾದ ಹಲವು ಸೌಲಭ್ಯಗಳು ಸಿಗದಿರುವ ಬಗ್ಗೆ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ವಾದ ಮಂಡಿಸಿ ಪರಿಹಾರ ಒದಗಿಸಿಕೊಟ್ಟಿದ್ದೇವೆ. ನಾವು ನಿಮ್ಮೊಂದಿಗೆ ಸದಾ ಸಹಾಯಕ್ಕಿರುತ್ತೇವೆ ಎಂದು ಧೈರ್ಯ ತುಂಬಿದರು. ಕೇಸ್ ಮಾಡಿದ್ರೆ ಏನಾಗ್ತದೆ, ಇವತ್ತೆಲ್ಲ ನಾಳೆ ನಿಮಗೆ ಸಫಲ ಸಿಗ್ತದೆ. ನಾನು 2013 14 ಮಾಡಿದ ಕೇಸ್ ಈಗ ಆಯ್ತು, 5 ವರ್ಷ ನಡೀತು. ಅದು 5 ವರ್ಷ ನಡೆಯೋದಕ್ಕಿಂತ ನೀವು ರನ್ನಿಂಗ್ ಅಲ್ಲಿ ಇದ್ದಾಗ ಮಾತ್ರ ನಿಮ್ಗೆ ಆ ಕ್ಲೇಮ್ ಸಿಗ್ತದೆ ಅಂತ ನಾನು ಹೇಳಿದ್ಮೇಲೆ, ಈಗ ಮೆಡಿಕಲ್ ಅಸಿಸ್ಟೆನ್ಸ್ 1-2 ಕೇಸ್ ಸ್ವಲ್ಪ ಪೆಂಡಿಂಗ್ ಇದೆ. ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಿದೆ ಅಂದ್ರೆ, ನೀವು ಯಾವ್ದೋ ಹಾಸ್ಪಿಟ್ಲಿಗೆ ಅರ್ಜೆಂಟ್ ಹೋಗಿ, ಈಗ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ, ಅರ್ಜೆಂಟ್ ಯಾವ್ದಾರು ಹಾಸ್ಪಿಟಲ್ ಹೋಗ್ಲೇಬೇಕು. ಯಾವ್ದು ಔಷಧಿ ಹಾಸ್ಪಿಟಲ್ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಹಾಸ್ಪಿಟಲ್ ಹೋದಾಗ ಅದ್ರಲ್ಲಿ ರೂಲ್ 43-45 ಏನಿದೆ, ನೀವು ಡಿಸ್ಟ್ರಿಕ್ಟ್ ಸರ್ಜನ್ ಸರ್ಟಿಫೈಡ್ ತಗೊಂಡು ಆ ಅಪ್ಲಿಕೇಶನ್ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಕೊಡ್ಬೇಕು. ಆವಾಗ ಅವ್ರು ಕನ್ಸಿಡರ್ ಮಾಡ್ಬೇಕು ಅಂತ ಆ ರೂಲಲ್ಲಿ ಇದೆ. ಅದನ್ನ ಸ್ವಲ್ಪ ನೀವು ಮಾಡಬೇಕಾಗ್ತದೆ. ಈಗ ಹಾಸ್ಪಿಟಲ್ಗೆ ಯಾವುದೇ ಹಾಸ್ಪಿಟಲ್ ಹೋದ್ರು ನಂತರ ಡಿಸ್ಟ್ರಿಕ್ಟ್ ಸರ್ಜನ್ ಸರ್ಟಿಫೈ ಮಾಡಿಸ್ಕೊಂಡು ಅದನ್ನ ಅಪ್ಲಿಕೇಶನ್ ಹಾಕಿದ್ರೆ ಅದು ಲೀಗಲಿ ಅಂತ ಆಗ್ತದೆ. ಮತ್ತೆ ನಿಮ್ದು ಎಜುಕೇಶನ್ ಇರುವ ಹಾಗೆ ನೀವು ಮಾಡ್ಬೇಕಾದ್ರೆ ಯಾವ್ದು ನ್ಯಾಷನಲೈಸ್ಡ್ ಬ್ಯಾಂಕ್ ಮಾಡಿದ್ರೆ ಅದು ಬೇಗ ಕ್ಲೇಮ್ ಆಗ್ತದೆ. ಯಾವುದೇ ಕ್ಲೇಮ್ ಆಗ್ಲಿಲ್ಲ ಅಂದ್ರೆ ನೀವು ಲೀಗಲಿ ಫೈಟ್ ಮಾಡ್ಬೇಕಂತ ನಾನು ಹೇಳ್ತಾ ಇರೋದು. ಅಂದ್ರೆ ಮಾತ್ರ ನಿಮ್ಗೆ ಇದಾಗ್ತದೆ. ಯೂನಿಯನ್ ಥ್ರೂನೋ ನೀವು ಇಂಡಿವಿಜುವಲ್ ಆಗೋ ಲೀಗಲಿ ಫೈಟ್ ಮಾಡಿದಾಗ ನಿಮ್ಗೆ ಬೆನಿಫಿಟ್ ಸಿಕ್ಕೇ ಸಿಗ್ತದೆ, ಎಲ್ಲೂ ಹೋಗುದಿಲ್ಲ. ಅದೇ 2014 ಈಗ ಹೇಳಿದ್ರು, ಆವಾಗ 5,000 ಫುಲ್ ಅಮೌಂಟ್ RTGS ಮಾಡಾರ ಅವರು. 5,000 ಕ್ಲೇಮ್ ಇತ್ತು ಮ್ಯಾರೇಜ್ಗೆ, ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಈಗ 50,000 60,000 ಏನೋ ಆಗಿರ್ಬೇಕು. 60,000 ಏನೋ ಆಗಿರ್ಬೇಕು. ಅದೇ ರೀತಿ ನೀವು ಲೀಗಲಿ ಫೈಟ್ ಮಾಡಿ ಅಂತ ಹೇಳಿದ್ರೆ ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ. ಮುಂದೆ ಏನಾದ್ರು ಲೀಗಲಿ ಸಮಸ್ಯೆ ಇದ್ರೆ ನೀವು ನಮ್ಮನ್ನು ಕೇಳಿ, ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷ ಚಿಂತಾಮಣಿ ಕೂಡಳ್ಳಿ ಮಾತನಾಡಿ, 20 ಬೇರೆ ಬೇರೆ ವಲಯದಲ್ಲಿ ಸಂಘಟನೆ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡುತ್ತದೆ. 5,700ಕ್ಕೂ ಮೇಲ್ಪಟ್ಟು ಸಂಘಟನೆ ಇದರ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಅದರಲ್ಲಿ ಭಾರತೀಯ ಮಜ್ದೂರ್ ಸಂಘ ಕಳೆದ 30 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿದೆ. ಇದೀಗ ದೊಡ್ಡ ಆಲದ ಮರದಂತೆ ಸಂಘಟನೆ ಬೆಳೆದಿದೆ. ದೇಶಾದ್ಯಂತ 5 ಕೋಟಿಗೂ ಮೇಲ್ಪಟ್ಟು ಸದಸ್ಯರಿದ್ದಾರೆ. ಇಂತಹ ಸಂಘಟನೆಯಲ್ಲಿ ಕೆಲಸ ಮಾಡುವುದೇ ಪುಣ್ಯ ಎಂದರು. ಪೂರ್ಣ ಆಗ್ತದೆ ಭಾರತೀಯ ಮಜ್ದೂರ್ ಸಂಘಕ್ಕೆ. ಈಗ ಸುಮಾರು ನಿಮಗೆ ಹೇಳಬೇಕಂದ್ರೆ 20 ಬೇರೆ ಬೇರೆ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಕೆಲಸ ಮಾಡ್ತದೆ. ಅದರಲ್ಲಿ 5,700 ಮೇಲ್ಪಟ್ಟು ಅದರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಈ ಭಾರತೀಯ ಮಜ್ದೂರ್ ಸಂಘದಲ್ಲಿ ಒಂದು ಕಟ್ಟಡ ಕಾರ್ಮಿಕ ಸಂಘಟನೆ ಮತ್ತು ಒಂದು ಸಂಘಟನೆ, ಇದೇ ರೀತಿಯಲ್ಲಿ 5,700 ಮೇಲ್ಪಟ್ಟು ಸಂಘಟನೆಗಳು ಭಾರತದಲ್ಲಿ ಕೆಲಸ ಮಾಡ್ತಿದೆ. 30 ವರ್ಷದಿಂದ ಮೇಲ್ಪಟ್ಟು ನಂಬರ್ 1 ಸ್ಥಾನದಲ್ಲಿ ಭಾರತ ದೇಶದಲ್ಲಿ ಈ ಕಾರ್ಮಿಕ ಭಾರತೀಯ ಮಜ್ದೂರ್ ಸಂಘ ನಂಬರ್ 1 ಸ್ಥಾನದಲ್ಲಿದೆ. ಅದನ್ನ ಈಗ ನೀವು ಮೊನ್ನೆ ನೋಡಿದ್ರೆ G20, L20 ಈ ನಮ್ಮ ಭಾರತೀಯ ಮಜ್ದೂರ್ ಸಂಘ ಇದರಲ್ಲಿ ನಡೆದಿದೆ. ಹೀಗೆ ನಡೀತಾ ಸುಮಾರು ದೊಡ್ಡ ಆರೋಗ್ಯವಾಗಿ ಬೆಳೆದಿದೆ. 5 ಕೋಟಿಯಿಂದ ಮೇಲ್ಪಟ್ಟು ಇದು ಮೆಂಬರ್ಶಿಪ್ ಇದೆ ಭಾರತದಲ್ಲಿ. ಹೀಗಿರೋದ್ರಿಂದ ಈ ನಮ್ಮ ಇಂಥ ಸಂಘಟನೆಯಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಪುಣ್ಯ ಮಾಡಬೇಕಾಗ್ತದೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಕಾರ್ಮಿಕರಿಗಾಗಿ ನಿರಂತರ ಹೋರಾಟ ಮಾಡುವ ಮೂಲಕ ತಾಲೂಕಾ ಸಂಘಟನೆ ರಾಜ್ಯದಲ್ಲಿ ಉತ್ತಮ ಪ್ರಶಂಸೆ ಗಳಿಸಿದೆ. ಕಾರ್ಮಿಕರಿಗೆ ಸಿಗಬೇಕಾದ ಪರಿಹಾರ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಸೌಲಭ್ಯ ಪಡೆಯೋದಕ್ಕೆ ಅನುಕೂಲವಾಗುವಂತೆ ನೀವೆಲ್ಲ ಕೆಲಸ ಮಾಡ್ತಾ ಇದ್ರಿ ಕೂಡ. ಇವತ್ತಿನ ದಿನ ಏನಾಗಿದೆ, ಮೊದಲೇ 3 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು. ಈ ವರ್ಷ ಈಗ ಅವರು ಏನು ಬದಲಾವಣೆ ಮಾಡಿದರೆ ವರ್ಷ ರಿನ್ಯೂವಲ್ ಮಾಡುವಂತ ಒಂದು ಪದ್ಧತಿ ತಂದಿರುವುದರಿಂದ ಕೆಲವಷ್ಟು ಕಾರ್ಮಿಕರಿಗೆ ಅದರಲ್ಲಿ ಗೊಂದಲ ಉಂಟಾಗಿದೆ. ಮಂಡಳಿಯಲ್ಲಿ ಅವಾಗವಾಗ ಈ ತರದ ನಿರ್ಣಯಗಳು ಮಾಡೋದ್ರಿಂದ ತುಂಬಾ ತೊಂದರೆ ಆಗ್ತದೆ. ಅದರ ಜೊತೆ ಈಗ SS ಪೋರ್ಟಲ್ ಮತ್ತೆ CSC ಸೆಂಟರ್ ಮತ್ತೆ ಗ್ರಾಮವನ್ನು ತಮಗೆಲ್ಲ ಗೊತ್ತಿದೆ, ಇದನ್ನೆಲ್ಲ ಚಾಲನೆ ಕೊಟ್ಬಿಟ್ಟು ಎಲ್ಲಾದ್ರೂ ನೀವು ಮಾಡಿ ಇದನ್ನ ಸವಲತ್ತನ್ನ ಪಡೆದುಕೊಳ್ಬಹುದು ಅನ್ನುವಂತ ಸರಳವಾದ ಮಾರ್ಗ ಇದು. ನಿಮಗೆ ಎಲ್ಲೂ ಹೋದ್ರೂ ಸೌಲಭ್ಯ ಪಡೆದುಕೊಳ್ಳೋಕೆ ಆಗ್ತದೆ ಅನ್ನುವಂತ ಒಂದು ವಿಚಾರವನ್ನ ಮಂಡಳಿ ಹೇಳ್ತದೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗಿದೆ ಇಲ್ಲ ಅನ್ನೋದು ನಮಗೆ ಗೊತ್ತು. ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಬೋರ್ಡ್ನ ಸತತ ಸಂಪರ್ಕ ಇರುವುದರಿಂದ ನಮಗೆ ಅದರದ್ದು ಅನುಭವ ಇದೆ.
ಅಲ್ಲಿ ಸರಿಯಾಗಿ ಜನರಿಗೂ ಕೆಲಸ ಆಗ್ತಾ ಇಲ್ಲ, ಸಂಘಟನೆಗಳ ಮಾತುಗಳನ್ನು ಕೂಡ ಕೆಲವು ಸರ್ತಿ ಸರ್ಕಾರ ಮತ್ತೆ ಮಂಡಳಿ ಕೇಳ್ತಾ ಇಲ್ಲ. ಹಾಗಾಗಿ ಆ ತರ ಸಿಸ್ಟಮ್ ಮಾಡಿದವರು ನಾವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಕಾರ್ಮಿಕರಿಗೆ ಈ ತರದ ಅರಿವು ಕಾರ್ಯಕ್ರಮದ ಮುಖೇನ ಅಥವಾ ಸಾರ್ವಜನಿಕ ಸಮಾವೇಶದ ಮುಖೇನ ಅಥವಾ ಇನ್ನೊಂದು ಹೋರಾಟದ ಮುಖೇನ ಜಾಗೃತಿ ಮೂಡಿಸುವ ಮೂಲಕ, ಮಾಹಿತಿ ಕೊಡುವ ಮೂಲಕ ನಾವು ಅದನ್ನು ಸರಿಪಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಿಎಂಎಸ್ ಹೊನ್ನಾವರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ದಿವ್ಯಾ ನಾಯ್ಕ್, ಸವಿತಾ ಗೌಡ ವರ್ಣ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ತಾಲೂಕಾ ಸಂಘಟನೆ ವತಿಯಿಂದ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘಟನೆಯ ತಾಲೂಕಾಧ್ಯಕ್ಷ ಉಮೇಶ್ ನಾಯ್ಕ್, ಕರೀಮುಲ್ಲಾ ಕಂಬಳಿ, ಮಾರುತಿ ಹಂಪಿಹೋಳಿ, ನಾಗೇಶ್ ನಾಯ್ಕ್ ಉಪಸ್ಥಿತರಿದ್ದರು. ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.